ಐಗುರುಸ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿ8 ಸಹಿತ ವಿಷಯ ಬಂದು ಫುಲ್ ಖುಷಿ ಆಗ್ಬಿಡ್ತು ನಾನು ಈ ವಿಷಯ ಕೇಳಿ. ಏನಪ್ಪ ಅಂದರೆ ಅದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಏನಪ್ಪ ಅಂದರೆ ವಿಷಯ, ಬಿಗ್ ಬಾಸ್ನ ರನ್ನರ್ ಅಪ್ ಆಗಿರೋ ತ್ರಿವಿಕ್ರಮ್ ಅವರು ಒಂದು ಹೊಸ ಸೀರಿಯಲ್ನ ಮಾಡ್ತಾಯಿದ್ದಾರೆ. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದ ನಂತರ ಇದೇ ಇವರ ಫಸ್ಟ್ ಪ್ರಾಜೆಕ್ಟ್ ಮತ್ತು ಇವರು ವಾಪಸ್ಸು ಸೀರಿಯಲ್ ಸೆಟ್ಗೆ ಬರ್ತಾಯಿದ್ದಾರೆ. ಇದು ತುಂಬ ಖುಷಿಯಾಗುತ್ತೆ ಮತ್ತು ಫ್ಯಾನ್ಸ್ಗಳಿಗೂ ಸಹ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಒಂದು ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಅಂತಲೇ ಅನ್ಬೋದು. ಸೊ ಈ ಸೀರಿಯಲ್ನ ವಿಷಯ ಏನಪ್ಪ ಅಂದರೆ, ಚಿಕ್ಕ ಹುಡುಗಿಗೆ ಮದುವೆ ಮಾಡ್ತಾಯಿರ್ತಾರೆ. ಸೊ ಅಲ್ಲಿ ಹೀರೋ ಯಾರಪ್ಪ ಅಂದರೆ ನಮ್ಮ ರನ್ನರ್ ಅಪ್ ಆಗಿರೋ ಬಿಗ್ ಬಾಸ್ನ ರನ್ನರ್ ಅಪ್ ಆಗಿರೋ ತ್ರಿವಿಕ್ರಮ್ ಅವರು ಈ ಸೀರಿಯಲ್ನ ಹೀರೋ ಆಗಿದ್ದಾರೆ. ನನ್ನ ಪ್ರಕಾರ ಈ ಸೀರಿಯಲ್ನ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ, ಹುಡುಗಿರನ್ನ ಓದಕ್ಕೆ ಬಿಡಬೇಕು ಅಂತ ಈ ಸೀರಿಯಲ್ನ ಮೇನ್ ಇಂಟೆನ್ಷನ್ ಆಗಿರ್ಬೋದು. ಈ ಸೀರಿಯಲಲ್ಲಿ ಒಂದು ಚಿಕ್ಕ ಹುಡುಗಿನ ಕರ್ಕೋಗಿ ಮದುವೆ ಮಾಡ್ತಾಯಿದ್ದಾರೆ. ಸೊ ಆಗ ಆ ಚಿಕ್ಕ ಹುಡುಗಿ ಇದೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅಲ್ಲಿ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಯಾವುದೋ ಚಿಕ್ಕ ಹುಡುಗಿ ಅವರೇ ಆ ಚಿಕ್ಕ ಹುಡುಗಿ ಹೀರೋಯಿನೇ ಫೋನ್ ಮಾಡಿಬಿಟ್ಟು ಹೇಳಿರ್ತಾರೆ, ನಾನು ಇನ್ನೂ ಚಿಕ್ಕವಳು, ನನಗೆ ಮದುವೆ ಮಾಡ್ತಾಯಿದ್ದಾರೆ ಅಂತ. ಸೊ ಆಗ ಪೊಲೀಸವ್ರು ಬಂದು ಅವ್ರ ಅಪ್ಪನ್ನ ಹೋಗ್ತಾರೆ, ತ್ರಿವಿಕ್ರಮ್ ಅವ್ರ ಅಪ್ಪನ. ಸೊ ಆಗ ತ್ರಿವಿಕ್ರಮ್ ಅದು ಒಂದೆರಡು ಮಾತಾಡ್ತಾರೆ. ಸೊ ಅಷ್ಟೇ ಇದು ಪ್ರೊಮೋ ಬಿಟ್ಟಿರೋದು. ಸೊ ಇನ್ನೂ ಬಿಡ್ತಾರೆ ಶೀಘ್ರದಲ್ಲಿ ಅಂತಲೇ ಕೊಟ್ಟಿದ್ದಾರೆ. ಸೊ ಈ ಸೀರಿಯಲ್ನ ಹೆಸರು ಏನಪ್ಪ ಅಂದರೆ ಮುದ್ದು ಸೊಸೆ ಅಂತ ನೀವು ಟೈಟಲಲ್ಲೇ ನೋಡ್ಬೋದು. ಸೊ ಸೊಸೆ ಬಗ್ಗೆನೇ ಇದು ಸೀರಿಯಲ್ ಆಗಿರ್ಬೋದು ಅಂತ. ಇದು ರೀಮೇಕ್ ಸೀರಿಯಲ್ ಅಂತೆ ಗೈಸ್, ನೀವು ಕೇಳ್ತಾ ಇರ್ಬೋದು. ಈ ಸೀರಿಯಲ್ಲು ತಮಿಳು ತೆಲುಗಲ್ಲೂ ಬಂದಿದೆ ಅಂತೆ. ಸೊ ಇದು ಮೇಘನಾ ಶೆಟ್ಟಿ ಅವರು ಮಾಡ್ತಿರೋದಂತೆ ಈ ಸೀರಿಯಲ್ನ, ಅಂದರೆ ಡೈರೆಕ್ಟ್ ಮಾಡ್ತಿರೋದಂತೆ ಅವರು. ಸೊ ಜೊತೆಯಲ್ಲಿ ಸೀರಿಯಲ್ ಮಾಡಿರೋ ಹೀರೋಯಿನ್ ಅಂತೆ ಮಾಡ್ತಿರೋದು. ಸೊ ನನಗೊಂದು ಅಭಿಪ್ರಾಯ ಬಂತು ಗೈಸ್, ತುಂಬ ಫ್ಯಾನ್ಸ್ಗೆ TRPನೂ ಜಾಸ್ತಿ ಬರೋರು ಭವ್ಯ ಗೌಡ ಏನಾರು ಈ ಹೀರೋಯಿನ್ ಆಗಿದ್ರೆ, ಭವ್ಯ ಗೌಡ ಅಥವಾ ಮೋಕ್ಷಿತಾ ಅವರು ಆಗಿದ್ರೆ ತುಂಬ ಅಂದರೆ ತುಂಬ TRP ಬರೋದು ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಗೈಸ್. ನೀವೆಲ್ಲ ವಿಡಿಯೋ ನೋಡ್ತೀರಾ, ಆದರೆ ಯಾರೂ ಸಪೋರ್ಟೇ ಮಾಡಲ್ಲ. ಸೊ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.